ಹಾಯ್ ಹಲೋ ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಅಂದ್ರೆ ಮೈಸೂರು ದರ್ಬಾರ್ ಫಿಲ್ಟರ್ ಕಾಫಿ. ಹೌದು, ಮೈಸೂರು ದರ್ಬಾರ್ ಫಿಲ್ಟರ್ ಕಾಫಿ ಮೈಸೂರಲ್ಲಿ ತುಂಬಾನೇ ಫೇಮಸ್ ಆಗಿದೆ. ಒಂದು ಒಳ್ಳೆ ಫಿಲ್ಟರ್ ಕಾಫಿ ಕುಡಿಬೇಕು ಅಂದ್ರೆ ನೀವು ವಿಸಿಟ್ ಮಾಡಬೇಕಾಗಿರೋಂಥ ಜಾಗ ಮೈಸೂರು ದರ್ಬಾರ್ ಫಿಲ್ಟರ್ ಕಾಫಿ. ಇಲ್ಲಿ ಏನು ಯಾವುದೇ ರೀತಿ ಸಕ್ಕರೆನೇ ಯೂಸ್ ಮಾಡಲ್ಲ ಇವರು ಕಾಫಿಗೆ. ಪ್ಯೂರ್ಲಿ ಒಂದು ಗೋಣಿ ಬೆಲ್ಲನ ಹಾಕಿ ಅವರು ಒಂದು ಕಾಫಿನ ಮಾಡಿಕೊಡ್ತಾರೆ. ತುಂಬಾನೇ ಅಚ್ಚುಕಟ್ಟಾಗಿದೆ, ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಓಪನ್ ಆಗೋದು ಬೆಳಗಿನ ಜಾವ 6 ಗಂಟೆಗಾದ್ರೆ ಕ್ಲೋಸ್ ಆಗೋದು ಮಧ್ಯರಾತ್ರಿ 12 ಗಂಟೆ. ಕಂಪ್ಲೀಟ್ ದಿನ ಓಪನ್ ಇರುತ್ತೆ ಕಣ್ರಿ. ಆರಾಮಾಗಿ ಬಂದು ನಿಮ್ಮ ಕಾಫಿ, ಇಷ್ಟವಾದಂಥ ಕಾಫಿನ ಸವಿಬೋದು. ಅದಲ್ಲದೆ ಕಾಫಿ ಮಾತ್ರ ಇದೆ ಅಂತ ಅನ್ಕೋಬೇಡಿ, ಟೀ ಕೂಡ ಇದೆ. ಟೀ ಲವರ್ಸ್ ಕೂಡ ಬಂದು ಟೀನ ಕುಡಿಬೋದು. ಬನ್ನಿ, ನಾವು ಕೂಡ ಟೇಸ್ಟ್ ಮಾಡಿದ್ವಿ. ಹೇಗಿದೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಆರ್ಡರ್ ಮಾಡಿದ ಕಾಫಿ 20 ರೂಪಾಯಿ ಬ್ಲೆಂಡ್ ಮಾಡಿ ಕೊಡ್ತಾರೆ. ಎಷ್ಟು ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್ ಅಂದ್ರೆ, ನಿಜ ನಾವೆಲ್ಲ ಸಕ್ಕರೆ ಕಾಫಿ ಕುಡಿದು ಈ ತರ ಏನೊಂದು ಬೆಲ್ಲದ ಕಾಫಿನ ಕುಡಿದಾಗ ಅದ್ರ ಫೀಲೇ ಬೇರೆ ಅಂತ ಹೇಳ್ತೀನಿ. ತುಂಬಾನೇ ಅಲ್ಟಿಮೇಟ್ ಆಗಿದೆ ಟೇಸ್ಟು, ಅಷ್ಟು ಚೆನ್ನಾಗಿದೆ. ನೋಡಕ್ ಕೂಡ ಅಷ್ಟೇ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು ಕೂಡ. ಬಂದು ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಹೇಗಿದೆ ಅಂತ ನೀವು ನೋಡಿ. ನಮ್ಮ ಮೈಸೂರು ಮಹಾರಾಜರೇ ಇಲ್ಲಿ ಬಂದು ಕಾಫಿನ ಕುಡಿದು ಟೇಸ್ಟ್ ಮಾಡಿದ್ದಾರೆ. ಅವರು ಕೂಡ ತುಂಬಾನೇ ಇಷ್ಟಪಟ್ಟಂತ ಕಾಫಿ ಇದು. ನಾನು ಕೂಡ ಟೇಸ್ಟ್ ಮಾಡಿದೆ, ತುಂಬಾನೇ ಅಲ್ಟಿಮೇಟ್ ಆಗಿತ್ತು. ಈ ಒಂದು ಏನು ವೆದರ್ಗೂ ಆ ಕಾಫಿಗೂ ಸಖತ್ ಫೀಲ್ ಕೊಡ್ತಾ ಇತ್ತು ಅಂತಾನೆ ಹೇಳ್ತೀನಿ. ಓನರ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಮಿಥುನ್ ಭರದ್ವಾಜ್ ಅಂತ. And I am the owner of this Mysore Darbar Filter Coffee. I'm running the most trending filter coffee shop in Mysuru. Okay. And I started this on 1st January. 1ನೇ ತಾರೀಕು ಹೊಸ ವರ್ಷದ ದಿವಸ ನಾನು ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮ್ ಕಾಫಿ ತುಂಬಾ ಲವರ್ಸ್ ಆಗಿದ್ದಾರೆ. ಪ್ಲಸ್ ಒಂಥರ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಖಂಡಿತ. ನಮ್ಮ ಮಹಾರಾಜರು, ಮೈಸೂರು ಮಹಾರಾಜರು ಕೂಡ ನಮ್ಮ ಕೆಲವೊಂದು ಟಿವಿ ಚಾನೆಲ್ ಅಲ್ಲಿ ಮಾತಾಡಿದ್ದಾರೆ. ನಮ್ಮ ಕಾಫಿ ಬಗ್ಗೆ ಅವರು ಹೊಗಳಿದ್ದಾರೆ. ಹೌದು, ಅವರು ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಬಂದು ನಮ್ ಕಾಫಿನ ಅವರು ಸವಿತಾರೆ. ಪ್ಲಸ್ ನಮ್ದು ಈಗ ಮಾರ್ನಿಂಗ್ 6 AM ಇಂದ 12 AM ತನಕ ಹೋಗ್ತಿರ್ತೀವಿ. ಓಕೆ. ಸೊ ಎಂಟೈರ್ ಡೇ, ಆಲ್ಮೋಸ್ಟ್ ಎಂಟೈರ್ ಡೇ ಕಾಫಿನ ನೀವು ಸವಿಬಹುದು. ಓಕೆ. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ಯಾವತ್ತು ಕ್ಲೋಸ್ ಇರಲ್ಲ. ಓಕೆ. ಯಾವ ವೀಕಲ್ಲೂ ಕ್ಲೋಸ್ ಇಲ್ಲ. ವಿ ಆರ್ ಓಪನ್ ಆಲ್ 7 days. ಓಕೆ. ಅಂಡ್ ಮಾರ್ನಿಂಗ್ 6 AM ಇಂದ ನೈಟ್ 12 AM ತನಕ ವಿ ಆರ್ ಓಪನ್. ಓಕೆ. ಕಸ್ಟಮರ್ಸ್ ಏನಾರ ಬರ್ಬೇಕು ಅಂದ್ರೆ ಇದು ಲೊಕೇಶನ್ ಯಾವ ರೀತಿ ಇದೆ ಸರ್? ಲೊಕೇಶನ್ ಇದು ಸರ್, ಇಟ್ಸ್ ವೆರಿ ನಿಯರ್ ಕುವೆಂಪು ನಗರಲ್ಲಿ ಅಮೃತ್ ಗೋಬಿ ಅಂತ ಬರುತ್ತೆ. ಇಲ್ಲ, ಜೋಡಿ ಬಸವ ದೇವಸ್ಥಾನ ಪಕ್ಕದಲ್ಲೇ ನಾವು ಈ ಸೆಟಪ್ ಆಗಿ ಪಕ್ಕದಲ್ಲೇ ಸ್ಟಾರ್ಟ್ ಮಾಡಿದೀವಿ. ವೆರಿ ಕಾಮ್ ಲೊಕೇಶನ್. ನೋಡಿದೀರಾ, ತುಂಬಾ ಹಸಿರಾಗಿದೆ. ಸೊ ನಾವೆಲ್ಲೋ ಮೈನ್ ರೋಡ್ ಅಲ್ಲಿ ಜಾಸ್ತಿ ಈ ಶಬ್ದ ಇರೋ ಕಡೆ ನಾವು ಸ್ಟಾರ್ಟ್ ಮಾಡಿಲ್ಲ. ಇಲ್ಲಿ ಬಂದಾಗ ಕಾಫಿ ಪೀಸ್ಫುಲ್ ಆಗಿ ನೆಮ್ಮದಿಯಿಂದ ನೀವು ವಾಪಸ್ ಹೋಗ್ತೀರಾ. ಹಾಗಾಗಿ ಬರಬೇಕು, ಕಾಫಿನ ಸವಿಬೇಕು. ಕಾಫಿ ಏನಿದೆ, ನಮ್ಮ 2 ಬ್ಲೆಂಡ್ ಇದೆ ನಮ್ದು ಕಾಫಿಲಿ. ಒಂದು ದರ್ಬಾರ್ ಬ್ಲೆಂಡ್ ಅಂತ, ಇನ್ನೊಂದು ಮಹಾರಾಜ ಬ್ಲೆಂಡ್. ನಮ್ ಸ್ಪೆಷಾಲಿಟಿ ಅಂದ್ರೆ ನಮ್ ಸಿಗ್ನೇಚರ್ ಬ್ಲೆಂಡ್ ಮೈಸೂರು ಮಹಾರಾಜ ಬ್ಲೆಂಡ್ ಇಟ್ಟಿದ್ವಿ. ಅದು ಪ್ಯೂರ್ ಅರೇಬಿಕಾ ಕಾಫಿ. ಚಿಕ್ಕೋರಿ ತುಂಬಾ ಕಡಿಮೆ ಇರುತ್ತೆ, ಪ್ಲಸ್ ಸ್ಟ್ರಾಂಗ್ ಆಗಿರುತ್ತೆ. ನಾವು ಈಗ ನೀವು ನೋಡ್ದಂಗೆ ಮೈಸೂರಲ್ಲಿ ಕೆಲವು ಶಾಪ್ಗಳು ತುಂಬಾ ಮಾಡರ್ನ್ ಆಗಿ, ಅಂದ್ರೆ ತುಂಬಾ ಟ್ರೆಡಿಷನಲ್ ಆಗಿರೋದು. ಸೊ ನಮ್ ಕಾನ್ಸೆಪ್ಟ್ ಏನಿದೆ, ಕಂಪ್ಲೀಟ್ ಆಗಿ ವಿ ಆರ್ ಗಾನ್ ಟ್ರೆಡಿಷನಲ್. ಲೋಟ ಆಗ್ಬೋದು, ಮತ್ತೆ ನಾವು ಹಿತ್ತಾಳೆ ಕಪ್ ಏನು ನಾವು ಯೂಸ್ ಮಾಡ್ತೀವಿ, ಅದರಲ್ಲೇ ನಾವು ಫಿಲ್ಟರ್ ಮಾಡೋದಾಗಿರ್ಬೋದು. ಹೆಲ್ತ್ ಬೆನಿಫಿಟ್ಸ್, ನಮ್ದು ಸಂಸ್ಕೃತಿ ಏನಿದೆ ಮತ್ತೆ ನಮ್ಮ ಸಂಪ್ರದಾಯ ಏನಿದೆ ಅದನ್ನ ನಾವು ವಾಪಸ್ ಮತ್ತೆ ತಂದಿದೀವಿ. ಅದಕ್ಕೆ ಜನ ಒಪ್ಪಿದ್ದಾರೆ, ಕಾಫಿ ತುಂಬಾ ಚೆನ್ನಾಗಿದೆ ಅಂತ ಒಪ್ಪಿದ್ದಾರೆ. ದಯವಿಟ್ಟು ಎಲ್ಲಾರು ಬನ್ನಿ, ಕಾಫಿನ ಹೇಗಿದೆ ಅಂತ ನಮ್ಗೂ ಅವ್ರಿಗೆ ಬಿಟ್ಟು. ಟೀನು ಇದೆ, ಟೀನು ತುಂಬಾ ಚೆನ್ನಾಗಿದೆ. ಮಸಾಲಾ ಟೀ ಆಗಿರ್ಬೋದು, ಜಿಂಜರ್ ಟೀ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಪ್ಲಸ್ ಲೆಮನ್ ಟೀನು ಇದೆ. ಆಮೇಲೆ ಕಷಾಯ, ಹಾಟ್ ಚಾಕ್ಲೇಟ್ ಕಾಫಿ. ಸ್ವಲ್ಪ ಯಂಗ್ ಜನರೇಷನ್ಸ್ ಗೆ ನಾವು ಐಸ್ ಕಾಫಿ ತಗೊಂಡ್ಬಂದಿದ್ದೀವಿ. ನಮ್ದೇ ಕೋಲ್ಡ್ ಕಾಫಿ ಇದೆ. ಎಲ್ಲ ಒಳ್ಳೆ ವೆರೈಟೀಸ್ ಇದೆ, ಮತ್ತೆ ತುಂಬಾ ಚೆನ್ನಾಗಿದೆ. ಯಾವ್ದೇ ರೀತಿ ಶುಗರ್ ಹಾಕಿರ್ಲಿಲ್ಲ ಅದು. ನಾವು ಶುಗರ್ ಕಾನ್ಸೆಪ್ಟ್, ನಮ್ ಕಾಫಿಲಿ ಶುಗರ್ ಕಾನ್ಸೆಪ್ಟ್ ಇಲ್ಲ. ಅದು ಜೋನಿ ಬೆಲ್ಲ, ಪ್ಯೂರ್ ಜೋನಿ ಬೆಲ್ಲ ಯೂಸ್ ಮಾಡ್ತೀವಿ. ಯಾವ್ದೇ ಅದ್ರಲ್ಲಿ ಈಗ ನೋಡಿ, ಜೋನಿ ಬೆಲ್ಲನ ಅದೇ ಗಟ್ಟಿ ಮಾಡಕ್ಕೆ ಸುಣ್ಣ ಎಲ್ಲ ಹಾಕಿ ಗಟ್ಟಿ ಮಾಡ್ತಾರೆ. ಅದು ಪ್ಯೂರ್ ಇಲ್ಲ, ಕೆಮಿಕಲ್ ಇರುತ್ತೆ. ನಮ್ದು ಪ್ಯೂರ್ ಜೋನಿ ಬೆಲ್ಲ ಹಾಕಿ ಯೂಸ್ ಕಾಫಿ ಕೊಡ್ತೀವಿ. ನಮ್ದು ಶುಗರ್ ಕಾನ್ಸೆಪ್ಟ್ ಇಲ್ವೇ ಇಲ್ಲ. ಕಂಪ್ಲೀಟ್ ಶುಗರ್ ಯೂಸೇ ಮಾಡಲ್ಲ ಅಂತ. ಶುಗರ್ ನ ನಾವು ಯೂಸೇ ಮಾಡಲ್ಲ. ಕಂಪ್ಲೀಟ್ ಜೋನಿ ಬೆಲ್ಲ ಆಗಿರ್ಬೋದು, ಹೆಲ್ತ್ ಕಾನ್ಶಿಯಸ್ ಆಗಿರ್ಬೋದು, ಪ್ಲಸ್ ಟೇಸ್ಟ್ ವೈಸ್ ಆಗಿರ್ಬೋದು. ಜೋನಿ ಬೆಲ್ಲ ತುಂಬಾ ಉತ್ತಮ. ಬೋನ್ಗೆ ಇದು ತುಂಬಾ, ಅದರಲ್ಲಿ ವಿಟಮಿನ್ಸ್ ಎಲ್ಲ ಜಾಸ್ತಿ ಇದೆ. ಅದಕ್ಕಾಗಿ ನಾವು ಜೋನಿ ಬೆಲ್ಲನೇ ಯೂಸ್ ಮಾಡ್ತಾ ಇದೀವಿ. ಜನಗಳು ಹೇಳೋದು, ಒಂದ್ಸತಿ ಬನ್ನಿ
ನೀವು. ಓಕೆ, ಒಂದ್ಸತಿ ಬಂದು ನೀವು ಕಾಫಿ ಟ್ರೈ ಮಾಡಿದ್ರೆ ಬೇರೆ ಎಲ್ಲೂ ಕಾಫಿ ಒಪ್ಪೋದಿಲ್ಲ. ಖಂಡಿತ ಸರ್, ನನಗೂ ಅಷ್ಟೇ ಇಷ್ಟ ಆಯ್ತು, ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇನ್ನ ಏನೋ ಬೇರೆ ಬ್ರಾಂಚಸ್ ಏನೋ ಮಾಡೋ ಪ್ಲಾನ್ ಅಲ್ಲಿ ಇದೀರಾ ಸರ್? ಬ್ರಾಂಚಸ್ ಸದ್ಯಕ್ಕಿಲ್ಲ ಸರ್, ಸ್ವಲ್ಪ ದಿವಸ ಇದನ್ನೇ ಸ್ವಲ್ಪ ದಿವಸ ಇನ್ನ ಆಗುತ್ತೆ. ಆದ್ರೆ ಜನ ಆಗ್ಲೇ ಎಲ್ಲಾ ಕಡೆಯಿಂದಾನು ಬರ್ತಾ ಇದಾರೆ. ಕುವೆಂಪು ನಗರದಿಂದ ಸ್ಟಾರ್ಟ್ ಮಾಡಿರ್ಬೋದು, ಆದ್ರೆ ವಿಜಯನಗರದಿಂದ ಉಪ್ಪಿಲಂ ಇಂದ ಹೌದು ನಮ್ ಕಸ್ಟಮರ್ಸ್ ರೆಗ್ಯುಲರ್ ಆಗಿ ಬರ್ತಾ ಇದಾರೆ. ನೋಡೋಣ, ಮುಂದಕ್ಕೆ ನೋಡಿ ಯಾವ್ದಾದ್ರು ಒಳ್ಳೆ ಜಾಗ ಮಾಡುವ. ಖಂಡಿತ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಓನರ್ ಅವ್ರ ಜೊತೆ ಮಾತಾಡಿದ ನಂತರ ಅವರು ಇನ್ನೂ ಒಂದು ಕಾಫಿ ಇದೆ, ಇದನ್ನು ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ಇದು ಟ್ರೂ ಸ್ಟ್ರಾಂಗ್ ಕಾಫಿ ಬರುತ್ತೆ, ಅರೇಬಿಕ್ ಕಾಫಿ ಅಂತ ಹೇಳಿದ್ರು. ಓಕೆ, ಟೇಸ್ಟ್ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ. ಇದು ಪ್ಯೂರ್ಲಿ ಹಿತ್ತಾಳೆ ಲೋಟದಲ್ಲಿ ಹಾಕೊಡ್ತಾರೆ, ಕಪ್ಪು ಮತ್ತೆ ಲೋಟದಲ್ಲಿ. ಇದು ಕಾಫಿ ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಮತ್ತೆ ಇನ್ನೊಂದೇನು ಅಂದ್ರೆ ಅದರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ಮುಂಚೆ ಕುಡಿದಿದ್ದ ಕಾಫಿ ಮೈಲ್ಡ್ ಆಗಿತ್ತು, ಬಟ್ ಇದೊಂದು ಸ್ವಲ್ಪ ಸ್ಟ್ರಾಂಗ್ ಕಾಫಿ ಕುಡಿಬೇಕು ಅನ್ನೋರಿಗೆ ಈ ಕಾಫಿನ ರೆಕಮೆಂಡ್ ಮಾಡ್ತೀನಿ. ನೋಡಿ, ಏನು ಒಂದು ಜೋನಿ ಬೆಲ್ಲನ ಹಾಕ್ತಾರೆ, ಆ ಜೋನಿ ಬೆಲ್ಲ ಹಾಕೋದ್ರಿಂದ ಅದ್ರ ಟೇಸ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳ್ತೀನಿ. ಇದನ್ನು ತುಂಬಾನೇ ಅಲ್ಟಿಮೇಟ್ ಆಗಿತ್ತು ಟೇಸ್ಟು. ಬಂದು ಟೇಸ್ಟ್ ಮಾಡಿ, ನೀವು ಕೂಡ ಕಾಫಿ ಲವರ್ಸ್ ಆಗಿದ್ರೆ ಕಮೆಂಟ್ ಮಾಡ್ರಪ್ಪ. ಬಂದು ಆಲ್ರೆಡಿ ಟೇಸ್ಟ್ ಮಾಡಿರೋರಿತ್ತು ಅಂದ್ರೂ ಹೇಳಿ ಹೇಗಿದೆ ಏನು ಅಂತ. ತುಂಬಾನೇ ಒಂದು ಒಳ್ಳೆಯ ಕಾಫಿನ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ. ಇನ್ನು ಮುಂದೆ ಇನ್ನೂ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಸಿಗ್ತೀನಿ. ಈ ತನಕ ಇನ್ನ ನೋಡ್ತಾ ಇರೋರು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಪ್ಪ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬಾಯ್ ಬಾಯ್.